ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಾನು ಕೆಲವೊಂದು ಡಿಸೈನ್ ಬ್ಲೌಸಸ್ಸು ಎಲ್ಲನೂ ಹೊಲಿದಿದ್ದೀನಿ, ಹಾಗೆ ಕೆಲವೊಂದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಈ ಹಿಂದಿನ ವಿಡಿಯೋದಲ್ಲಿ ಎಲ್ಲನೂ ನೋಡಿದಿರಲ್ವ, ನೈಟಲ್ಲಿ ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿದ್ದು ಎಲ್ಲನೂ ಯಾವ ಥರ ಏನು ಹೇಗೆ ಅಂತ ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಎಲ್ಲನೂ ಕೆಲವೊಂದೆಲ್ಲ ಹಂಚ್ಕೊಂಡೆ ಅಲ್ವಾ. ಮತ್ತು ನೆಕ್ಸ್ಟು ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಎಲ್ಲನೂ ಪಲಾವ್ ಮಾಡಿಕೊಟ್ಟೆ ಇಬ್ಬರಿಗೂ. ನನ್ನ ಮಗನಿಗೂ, ಇನ್ನು ಅಲ್ಲಿ ಸ್ಕೂಲಲ್ಲಿರೋವನಿಗೂ ಬಾಕ್ಸ್ ಹಾಕಿಕೊಟ್ಟೆ, ನನ್ನ ಇನ್ನೊಬ್ಬ ಮಗನಿಗೂ ಬಾಕ್ಸ್ಗೆ ಹಾಕಿಕೊಟ್ಟು ಇವಾಗ ಬಂದ್ಬಿಟ್ಟು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಗಲಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹಾಗಲಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಮಸಾಲೆನೂ ರುಬ್ಬಿ ಇಟ್ಕೊಂಡು ಇವಾಗ ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ಬಂದ್ಬಿಟ್ಟು ಫಸ್ಟು ಒಂದು ಬಾಣಲೆ ಇಟ್ಟು ಮತ್ತು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ, ಹಾಗೆ ಅದರಲ್ಲಿ ಸಾಸಿವೆನ ಹಾಕಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ನಾವು ಹಾಗಲಕಾಯಿ ಎಷ್ಟು ತೊಗೊತೀವಿ ಅಷ್ಟು ನೋಡಿ ಹಾಗಲಕಾಯಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕಹಿ ಎಲ್ಲ ಹೋಗುತ್ತೆ. ಮತ್ತು ಮಸಾಲೆ ಮೊದಲೇ ಈ ಥರ ರುಬ್ಬಿ ಇಟ್ಕೊಂಡಿದ್ವಲ್ಲ, ಮಸಾಲೆನೂ ಸೇರಿಸ್ಕೋಬೇಕು. ಇದಕ್ಕೆ ನಾನು ಕಡಲೆನೂ ಹಾಕ್ತಾಯಿದ್ದೀನಿ. ಅದನ್ನು ಉಪ್ಪು ಹಾಕಿ ಇವತ್ತು ಕಡಲೆನ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕೆಲವು ಸ್ವಲ್ಪ ಹಾಗೆ ಎತ್ತಿ ಇಟ್ಕೊಂಡಿದ್ದೀನಿ, ತಿನ್ನೋಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ಈ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲನೂ ನಾನು ಈ ಸಾಂಬಾರು ಯಾವ ಥರ ಮಾಡೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ಅದಕ್ಕೆ ಇದರಲ್ಲಿ ಏನು ಶೇರ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾದರೆ ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಹಾಗಲಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ನೈಟಲ್ಲಿ ಇದನ್ನು ಅರ್ಧನ ರೆಡಿ ಮಾಡಿ ಹೋದೆ ಅಲ್ವಾ. ಇವಾಗ ಬಂದು ಸ್ಟಿಚ್ ಮಾಡಿದೆ ನೋಡಿ. ಇದಕ್ಕೆ ಈ ಥರ ಕೊಟ್ಟಿದ್ದೀನಿ, ಅವರು ಇದೇ ಥರದ್ದೇ ಹೇಳಿದ್ದು, ನೆಟ್ಟು ಎಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ಈ ಥರ ಬಂದಿದೆ ನೋಡಿ. ಸ್ಲೀವ್ಸ್ಗೆ ಈ ಥರ ಬಂದಿದೆ, 2 ಸ್ಲೀವ್ಸು ಈ ಥರ ನೆಟ್ ಹಾಕಿ, ಸ್ಯಾರಿ ಕಲರು ನೆಟ್ ಹಾಕಿ ಈ ಥರ ಪೌಟ್ಲೀಸ್ ಕೊಟ್ಟಿದ್ದೀನಿ ನೋಡಿ. ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪ್ ಕೊಟ್ಟು ಅಲ್ಲಿ ಒಂದು ಬೀಡನ್ನ ಸ್ಟಿಚ್ ಮಾಡಿದ್ದೀನಿ. ಮತ್ತು ನಾನು ಮೇಲ್ಗಡೆ ನಾರ್ಮಲ್ಲು ಈ ಥರ ಥ್ರೆಡ್ಸಲ್ಲಿ ಸ್ಟಿಚ್ ಮಾಡಿದ್ದೀನಿ. ಈ ಥರ ಬಂದಿದೆ. ಇದು ಚೆನ್ನಾಗಿದೆ ಅಲ್ಲ. ಇವಾಗ ಹೊಸ ಮಾಡಲ್ ಅಲ್ವಾ, ಈ ಥರ ಪ್ಯಾಚ್ ವರ್ಕಲ್ಲಿ ಈ ಥರ ಹಾಕೋದು ನೋಡಿ. ಈ ಥರ ಬಂದಿದೆ ಹೊಸ ವರ್ಕಲ್ಲಿ. ನಮ್ಮ ಸ್ಯಾರೀಸ್ಗೆ, ಮದುವೆ ಸ್ಯಾರೀಸ್ಗೆ ಈ ಥರ ನೆಟ್ ಹಾಕ್ಕೊಂಡು ಮತ್ತು ಇಲ್ಲಿಂದ ಬೀಡ್ಸು ಎಲ್ಲನೂ ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಅದಕ್ಕೋಸ್ಕರ ತಗೊಂಬಂದು ಲೇಸ್ ಎಲ್ಲ ತಗೊಂಬಂದು ಹಂಗೆ ಇಟ್ಟಿದ್ದೀನಿ, ಯಾವಾಗ ಹೊಲ್ಕೊತೀನೋ ಏನೋ ನೋಡಿ. ಈ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ, ಚೆನ್ನಾಗಿದೆ ಅಲ್ಲ. ಹೊಸ ಡಿಸೈನ್, ಹೊಸದಾಗಿ ರೆಡಿ ಮಾಡಿರೋದು, ಚೆನ್ನಾಗಿ ಬಂದಿದೆ. ಇದೊಂದು ಮತ್ತು ಇದು ಅದು ಸ್ಯಾರೀಸ್ಗೆ, 2 ಸ್ಯಾರೀಸ್ಗೆ ಫಾಲ್ಸ್ ಹೊಲಿದೆ. ಮತ್ತು ಇವುಗಳಿಗೆ ಉಕ್ಸ್ ಹಾಕಿ ಇಡಬೇಕು, ಮತ್ತು ಇನ್ನೂ ಇದ್ದಾವೆ ಅವುಗಳನ್ನ ಸ್ಟಿಚ್ ಮಾಡಬೇಕು. ಅವ್ರಿಗೆ ನೆನ್ನೆನೇ ಇನ್ನೂ ಎತ್ಕೊಂಡೇ ಇಲ್ವಾ, ರೆಡಿ ಮಾಡಲೇ ಇಲ್ವಾ, ನಾಳೆ ಆಗುತ್ತಾ ಒಂದೇ ದಿನದಲ್ಲಿ ಅಂತ ಹೇಳಿದ್ಲು. ಸರ್, ನಾನು ನಿನ್ಗೆ ಯಾಕಮ್ಮ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇದು ಸೌಂಡ್ ಬರ್ತಾ ಇದೆಯೇನೋ, ಇದು ಟ್ಯಾಪ್ ನೆಲ್ಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಟ್ಯಾಪ್ ರೋಡಲ್ಲೆಲ್ಲ ಕಿತ್ತಾಕಿ ಅದರದ್ದು ಸೌಂಡು. ಈ ಥರ ಇದಕ್ಕೆ ಇದು ಅದು 2 ಮಾಡಿದ್ದೀನಲ್ಲ, ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅದೇ ಬ್ಯಾಕು ಸಿಂಪಲ್ಲಾಗಿ ಅಂತ ಹೇಳಿದರು, ಅದಕ್ಕೆ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಅದಕ್ಕೆ ಬ್ಯಾಕಲ್ಲಿ ಈ ಬೀಡ್ಸ್ನ ಸ್ಟಿಚ್ ಮಾಡೋಣ ಅಂದರೆ ಅದು ಸ್ವಲ್ಪ ದೊಡ್ಡದಾಗತ್ತೇನೋ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿದ್ದೀನಿ. ಈ ಥರ ಆಗಿದೆ. ಇವತ್ತು ಬಂದುಬಿಟ್ಟು ಬೆಳಗ್ಗೆ ತೋರಿಸಲ್ವ ಪಲಾವ್ ಮಾಡಿದ್ದೆ, ಹಾಗೆ ಹಾಗಲಕಾಯಿ ಸಾಂಬಾರು ಮಾಡಿದ್ದೆ, ಸಾಂಬಾರು ಮುದ್ದೆ ಎಲ್ಲನೂ. ಪಲಾವೂ ಇತ್ತು, ಪಲಾವ್ ಅವ್ರಿಗೆ ಬಾಕ್ಸ್ಗೆ ಹಾಕ್ಕೊಟ್ಟೆ. ಹಾಗೆ ಹಾಗಲಕಾಯಿ ಸಾಂಬಾರುಗೆ ಮುದ್ದೆ ಮಾಡಿ ಕೊಟ್ಟಿದ್ದೆ. ರಾತ್ರಿ ಬಂದರೆ ಸ್ವಲ್ಪ ಚಪಾತಿ ಚೆನ್ನಾಗಿರುತ್ತಂತಲ್ಲೇ, ಚಪಾತಿ ಆಗಲಿ ರೈಸ್ ಆಗಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಬಂದ್ಬಿಟ್ಟು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು
ಮೀನು ಸಾಂಬಾರು ಇದೆಯಲ್ಲ ಆ ಥರ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ರೆಸಿಪಿ ಹೇಗೆ ಏನು ಅಂತ. ಈ ವಿಡಿಯೋದಲ್ಲಿ ಏನೂ ಹಾಕಿಲ್ಲ. ನಾನು ಸೌಂಡ್ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಆ ಸೌಂಡಲ್ಲೇ ಮಾತಾಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಉಕ್ಸಾಕಿ ಇಟ್ಬಿಡೋಣ, ಮತ್ತು ಅವ್ರು ಯಾವಾಗ ಬರ್ತಾರೆ ಏನೋ ಗೊತ್ತಾಗಲ್ವಲ್ಲ. ಉಕ್ಸಾಕಿ ಇಟ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗಿ ಏನು ತಿಂದಿಲ್ಲ ಇನ್ನು, ಏನಾದರೂ ತಿನ್ನೋದು ಏನಾದರೂ ಮಾಡೋಣ. ಇನ್ನು ಬೆಳಗ್ಗೆನೂ ಅಷ್ಟೇ 6 o'clockಗೆ 6:05 ಆ ಥರ ನೆನಪಾಯಿತು. ಅಲಾರಮ್ಮು ಬಡ್ಕೊಂಡಿದ್ದೆ, ನೋಡೇ ಇಲ್ಲ. ಅಂದರೆ ನಾನು 3 o'clock ಆ ಥರ 3:30 ಆಗೋಯ್ತಲ್ವ ನಾನು ಮಲ್ಕೊಳ್ಳೋದು. 4 o'clock ಅಂದ್ಕೊಳ್ಳಿ. ಇನ್ನು ಅಲ್ಲಿ ಹೋಗಿ ಬಟ್ಟೆ ಹಾಕ್ಕೊಂಡು ಫೋನು ಅದು ಇದು ಮಾಡೋಷ್ಟೊಳಗೆ ಆ ಥರ ಆಗೋಯ್ತಲ್ಲ. 4 o'clockಗೆ ಮಲ್ಕೊಂಡ್ರೆ ಮತ್ತೆ ಅದೇ ಅಲಾರಮ್ ಎಲ್ಲನೂ ಇಟ್ಕೊಂಡಿದ್ದೆ. 2 ಟೈಮ್ ಇಟ್ಕೊಂಡಿದ್ದೀನಿ. ಒಂದು 5:40 ಮಿಸ್ ಆದರೆ 6 o'clock ಆ ಥರ 2 ಅಲಾರಮ್ ಇಟ್ಕೊಂಡಿದ್ದೀನಿ. 2ಕ್ಕೂ ಎದ್ದೇಳಿಲ್ಲ. ಆದರೆ 6:10 ಆಗೋಗಿತ್ತು. ಆವಾಗ ನೆನಪಾಯಿತು, ಹೋಗಿ ಮಾಡಬೇಕಲ್ಲ ಬಾಕ್ಸ್ಗೆ ಏನಾದರೂ ಅಂತ ಹೇಳ್ಬಿಟ್ಟು ಆವಾಗ ಎದ್ದು ಹೋಗಿ ಪಲಾವ್ ಮಾಡಿ ಕಳಿಸ್ದೆ. ನನ್ನ ಚಿಕ್ಕ ಮಗನಿಗೂ ಕಳಿಸ್ದೆ, ದೊಡ್ಡವನಿಗೂ ಕಳಿಸ್ದೆ. ಈ ಥರ ಇದೆ ಫ್ರೆಂಡ್ಸ್. ಈಸಿಯಾಗಿ ಯಾವುದೂ ಆಗೋದಿಲ್ವಲ್ಲ. ನಮಗೆ ಒಂದು ಬೇಕು ಅಂದರೆ ಇನ್ನೊಂದು ಹೋಗಲೇಬೇಕಾಗತ್ತೆ. ಅದು ಏನೂ ಇದಾಗಲ್ಲ. ನಾವು ಕೂತ್ಕೊಂಡಿರೋ ಹತ್ರನೇ ಎಲ್ಲ ಬರಬೇಕು ಅಂದರೆ ಏನೂ ಆಗೋದಿಲ್ಲ ಅಲ್ವಾ. ಈ ಥರ ಬನ್ನಿ ಇದನ್ನು ಉಕ್ಸಾಕ್ಬಿಡೋಣ. ನೋಡಿ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ. ಈಗಾಗಲೇ ಶಾರ್ಟ್ ವಿಡಿಯೋಗಳಲ್ಲೆಲ್ಲನೂ ಅಂದರೆ ರೀಲ್ಸಲ್ಲಿ ಹಾಕಿರ್ತೀನಿ, ನೋಡಿರ್ತೀರ. ಇವಾಗೂ ಲಾಂಗ್ ವಿಡಿಯೋದಲ್ಲೂ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಸ್ವಲ್ಪ ಹೊತ್ತಾದರೂ 1 minute ಆದರೂ ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ. ಈ ಥರ ಬ್ಲೌಸು ಡಿಸೈನ್ಸು, ರೊಟೀನ್ ವ್ಲಾಗ್ಸ್, ನನ್ನ ರೊಟೀನ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಈ ನನ್ನ ವಿಡಿಯೋಗಳಲ್ಲಿ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಬ್ಲೌಸು ಇಲ್ಸ್ ಎಲ್ಲನೂ ಈ ಥರ ಬಂದಿದ್ದಾವೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಆವಾಗಲೇ ಇದನ್ನು ಫೋನಲ್ಲಿ ಅಂದರೆ ಬ್ಯಾಕ್ ಕ್ಯಾಮ್ರಾಯಲ್ಲಿ ಎಲ್ಲನೂ ಕೆಳಗಡೆ ಎಲ್ಲ ನೀಟಾಗಿ ಸೆಟ್ ಮಾಡಿಬಿಟ್ಟು ಬ್ಯಾಕ್ ಕ್ಯಾಮ್ರಾಯಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳಿ ಮೇಲೆ ತಗೊಂಡು ಹೋಗಿದ್ದೆ. ಹಾಗೆ ಉಕ್ಸು ಎಲ್ಲನೂ ಸ್ಟಿಚ್ ಮಾಡಿದ್ದು ಆಯಿತು. ಉಕ್ಸು ಮತ್ತು ಇದಕ್ಕೆ ಬೀಡ್ಸು ನೋಡಿ ಈ ಥರ ಬಂದಿದೆ. ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಕಾಣ್ತಾ ಇದೆ ಇವಾಗ ನೋಡಿ. ಈಗಿನ ಟ್ರೆಂಡ್ ಅಲ್ವಾ, ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಇದೇನೋ ತುಂಬ ಹೊಲ್ದಿದ್ದೀನಿ. ಇದು ಇವಾಗ ಈ ಥರ ಬಟ್ಟೆ ಆಗಲಿ ನೆಟ್ ಆಗಲಿ ಈ ಥರ ಕ್ಲಾತು ಹಾಕಿ ಸ್ಟಿಚ್ ಮಾಡ್ತಾರಲ್ಲ, ಇದು ಟ್ರೆಂಡು ಅಲ್ವಾ. ನೋಡಿ ಮಧ್ಯದಲ್ಲಿ ಈ ಥರ ಎಲ್ಲ ಪೋಟ್ಲಿ ಎಲ್ಲ ಕೊಟ್ಟು ಈ ಥರ ಎಲ್ಲನೂ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಏನಾದರೂ ಹೊಸ್ದಾಗಿ ಒಂದು ಮಾಡಿದ್ರೆ ಅದೊಂಥರ ಖುಷಿ ಅಲ್ವಾ. ಅದು ಸಕ್ಸಸ್ ಆದರೆ ಅಂದರೆ ನಾನು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಬ್ಲೌಸಸ್ಗೆ. ಮತ್ತು ನಮ್ಮ ಹುಡುಗಿ ನಮ್ಮ ಅಕ್ಕನ ಮಗಳದ್ದು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ಹುಡುಗಿದ್ದು ಅಷ್ಟೇ ಸ್ಟಿಚ್ ಮಾಡಬೇಕು ಅಂತ. ಮತ್ತು ಇವ್ರು ಯಾರೋ ಕೇಳಿದ್ರು, ಹೊಸ್ದಾಗಿ ಕೊಟ್ಟಿರೋದು ಅಂತ ಹೇಳಿದೆ ಅಲ್ವಾ. ಇವ್ರು ಯಾರು ಕೇಳಿದ್ರು, ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೇ ಟ್ರೈ ಮಾಡಿಬಿಟ್ಟೆ. ಅಂದರೆ ನಾನು ವರ್ಕ್ ಇನ್ನು ಇಲ್ಲೆಲ್ಲನೂ ಅಂದರೆ ನಮ್ದಕ್ಕೆ ಹಾಕ್ಕೊತೀನಿ. ಅಂದರೆ ಇವರು ದುಡ್ಡು ಕೊಟ್ಟರೆ ಇವ್ರಿಗೂ ಹಾಕ್ಬೋದು, ಆದರೆ ಅವ್ರು ಕೊಡ್ತಾರೋ ಇಲ್ವಾ ಗೊತ್ತಿಲ್ವಲ್ಲ. ಅದಕ್ಕೆ ಅವ್ರು ಇಷ್ಟು ಮಾತ್ರ ಹೇಳಿದ್ದು, ಇಷ್ಟು ಮಾತ್ರ ಮಾಡಿದ್ದೀನಿ. ಓಕೆ, ಅದಕ್ಕೆ ಎಲ್ಲನೂ ವರ್ಕ್ ಎಲ್ಲ ಫುಲ್ಲು ಇನ್ನು ಈ ಥರ ವಿ ಶೇಪಲ್ಲಿ ಈ ಥರ ಎಲ್ಲನೂ ಲೇಸ್ ಎಲ್ಲ ಹಾಕಿ ಇಲ್ಲಿ ಎಲ್ಲನೂ ಲೇಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಸೂಪರಾಗಿರುತ್ತೆ. ಆ ಥರ ಡಿಸೈನ್ ಮಾಡ್ಕೋಬೇಕು. ಅದೇ ನಮ್ಮ ಅಕ್ಕನ ಮಗಳ ಮದುವೆನಲ್ಲಿ ನೋಡಿ, ಬೇರೆ ಮದುವೆಗಳಲ್ಲೆಲ್ಲನೂ ರೆಡಿಯಾಗಿದ್ವಿ ಹೇಳ್ದೆ ಅಲ್ವಾ. ಅವತ್ತು ಹಿಂದಿನ ದಿನಾನು ಅಂದರೆ ಚಪ್ರ ಶಾಸ್ತ್ರ ಇತ್ತಲ್ವ, ಅವತ್ತಿನ ಬೆಳಗ್ಗೆ 4:15ವರೆಗೂ ಹೊಲ್ದಿದ್ದೀನಿ ಬಟ್ಟೆ. ನಮ್ಮ ಅಕ್ಕ ಮನೆಯಲ್ಲಿನೂ ಮಿಷನ್ ಇತ್ತಲ್ವ, ಅಲ್ಲೇ ತಗೊಂಡೋಗಿ. ಆದರೆ ನಾವೇನೂ ಹೊಲ್ಕೊಳ್ಳಿಲ್ಲ. ನಮ್ಮ ಅಕ್ಕ ಹೊಲ್ಕೊಂಬಂದ್ಲು, ಆದರೆ ಪ್ಲೈನ್ ಹೊಲ್ಕೊಂಬಂದಿದ್ಲು. ವಿ ಶೇಪ್ ಕೊಟ್ಟು ಪ್ಲೈನ್ ಹೊಲ್ಕೊಂಬಂದಿದ್ಲು. ಯಾಕೋ ಅದು ಹಾಕ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಸರಿ ಹಾಕ್ಕೊಳ್ಳಿಲ್ಲ ನಾವು. ಅದಕ್ಕೆ ಬೇರೆ ಬ್ಲೌಸಸ್ಸು ಸೆಟ್ ಮಾಡಿಕೊಂಡು ಹಾಕ್ಕೊಂಡಿದ್ದು ರಿಸೆಪ್ಷನ್ಗೆ. ನೀವು ನೋಡಿರ್ತೀರ,
ನಮ್ಮ ಅಕ್ಕನ ಮಗಳ ಮದುವೆನಲ್ಲಿ ಹಾಕ್ಕೊಂಡಿದ್ದಂಥದ್ದು. ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಹಾಗೆ ಕೆಲವೊಂದು ಲೇಸ್ಗಳನ್ನು ತರಿಸಿದ್ದೀನಿ. ಈ ಥರ ಡಿಸೈನ್ ಮಾಡ್ಕೋಬೇಕು ಅಂತ ನನಗೆ ಇಷ್ಟ. ನೋಡಿ ಈ ಥರ ಪಿಂಕ್ ಕಲರು ಇಲ್ಲೇ ಇದ್ದಾವೆ ನೋಡಿ. ಅದೇ ಇದು ನೆಟ್ ಎಲ್ಲ ಆವಾಗ ತಗೊಂಬಂದು ಇಟ್ಟಿದ್ದಿದ್ದೆ, ಫ್ರೀನೇ ಆಗಲಿಲ್ಲ. ಆವಾಗ ಹಬ್ಬ ಬೇರೆ ಇತ್ತಲ್ವ, ಇದು ಗಣೇಶ ಹಬ್ಬ ಮತ್ತು ಮದುವೆದು ಕೆಲಸ ಅದು ಇದು ಅಂತ ಹೋಗಿ ಆವಾಗ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ. ನೋಡಿ ಈ ಥರ ನೆಟ್ಟೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲರೂ ನಗ್ತಾರೆ ಯಾರಾದರೂ. ಇದು ನನ್ನದು ಬ್ಲೌಸ್ ಸ್ಯಾರಿದು ಬ್ಲೌಸ್ ವರ್ಕೆಲ್ಲ ಹಾಕಿ ಕಟ್ ಮಾಡಿ ಎಲ್ಲನೂ ಹಂಗೆ ಬಿದ್ದಿದೆ. ಏನು ಮಾಡೋದು, ಇವೆಲ್ಲ ಯಾವಾಗ ಸ್ಟಿಚ್ ಮಾಡೋದು ಅದೇ ಗೊತ್ತಿಲ್ಲ. ಇದಕ್ಕೆ ವರ್ಕ್ ಹಾಕಿದ್ದೀನಿ. ಬೆಳಿಗ್ಗೆ ಮುಹೂರ್ತಕ್ಕೆ ಹಾಕ್ಕೊಂಡಿದ್ದೆ ಅಲ್ವಾ, ಆ ಸ್ಯಾರಿ ಬ್ಲೌಸು ಇದು. ಅದಕ್ಕೆ ಬೇರೆದು ಇದ್ರದ್ದು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದು ಆ ಥರ. ನೋಡಿ ಇವುಗಳಿಗೆ ಆ ಥರ ಇನ್ನು ಪಿಂಕ್ ಕಲರು ಎಲ್ಲನೂ ಇದೆ ನೆಟ್ಟು. ಇಲ್ಲಿ ನೆಟ್ ಹಾಕ್ಬಿಟ್ಟು, ಇಲ್ಲ ಇದೂ ಆಗತ್ತೆ, ಸ್ಯಾರಿ ಇದೆ ಇದು ಮಿಕ್ಸ್ ಆಗಿದೆಯಲ್ಲ ಪಿಂಕ್ ಮಿಕ್ಸು, ಅದು ಆಗತ್ತೆ. ನನಗೆ ಈ ಥರ ಇಡಬೇಕು ಅಂತ ಇಷ್ಟ. ರೆಡಿ ಮಾಡ್ಕೋಬೇಕು. ಇನ್ನು ಇದೆಲ್ಲ ಸ್ಲೀವ್ಸ್ ಎಲ್ಲ ಬಿಚ್ಚಿಬಿಡ್ತೀನಿ, ಬೇಕಾದರೆ ಇಲ್ಲಿ ಬಿಚ್ಚಿಬಿಟ್ಟು ಮತ್ತು ನಾನು ರೆಡಿ ಮಾಡಿಕೊಂಡೆ ಹಾಕ್ಕೋಬೇಕು. ಬೇರೆ ಇನ್ಯಾವಾಗಾದ್ರೂ ಹಾಕ್ಕೋಬೋದಲ್ವ, ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಆ ಥರ ಆಗೋಗಿದೆ. ನಾವು ಬೇರೆಯವರು ಸ್ಟಿಚ್ ಮಾಡ್ತೀವಿ ನೋಡಿ, ನಾನು ಮಾಡ್ಕೊಳ್ಳೋಕ್ಕೆ ಹೇಳ್ತೀನಲ್ವ, ಎಷ್ಟು ವರ್ಷಗಳಿಂದ ಇರೋವು ಇದ್ದಾವೆ ನನ್ನ ಬ್ಲೌಸು ಸ್ಟಿಚ್ ಮಾಡೋದು. ಬೇರೆ ಯಾವುದಾದ್ರೂ ಒಂದು ಸೆಟ್ ಮಾಡ್ಕೊಂಬಿಡೋದು, ಹಾಕ್ಕೊಂಡು ಹೊರ್ಟೋಗ್ಬಿಡೋದು ಬೇರೆ ಸ್ಯಾರಿದು, ಆ ಥರ ಆಗ್ಬಿಡ್ತೈತೆ. ಅದಕ್ಕೆ ಬಟ್ಟೆ ಎಲ್ಲ ಕಡಿಮೆ ಮಾಡಿ ಬರ್ತಾ ಕಡಿಮೆ ಮಾಡಿ ನನ್ನ ಬ್ಲೌಸ್ ಎಲ್ಲನೂ ಚೆನ್ನಾಗಿ ಡಿಸೈನು ಹೊಲಿದು ಹಾಗೆ ವಿಡಿಯೋನು ಮಾಡಿ ಹಾಕ್ಬೋದು ಅಂತ ಇಂಟ್ರೆಸ್ಟ್. ಯಾವುದೋ ಗಾಡಿ ಬಡ್ಕೊತೈತೆ ಆ ಥರ. ಆವಾಗ ನಿಮಗೂ ಆವಾಗಲೂ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ. ಇದು ಅದೇ ನಮ್ಮ ಅಕ್ಕನ ಮಗಳ ರಿಸೆಪ್ಷನ್ ಸೀರೆದು ಬ್ಲೌಸ್. ನಮ್ಮ ಅಕ್ಕನ ಸ್ಟಿಚ್ ಮಾಡ್ಕೊಂಡು ಬಂದಿದ್ಲು, ಯಾಕೋ ಇದನ್ನು ಹಾಕ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ, ಪ್ಲೈನ್ ಇತ್ತು. ನೋಡಿ ಈ ಥರ ಯು ಕೊಟ್ಟಿದ್ದಾಳೆ ಆ ಥರ. ಸರಿ, ನಮಗೆ ಇದು ಇನ್ನೂ ಈ ಯು ಇದೆಯಲ್ಲ, ಇದಕ್ಕೂ ನೆಟ್ ಹಾಕಿ ಡಿಸೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ಯು ಆಗಲಿ ಇನ್ನು ಪಾಟ್ ನೆಕ್ ಆ ಥರ ಎಲ್ಲ ನೋಡೋಣ. ಡಿಸೈನ್ ಮಾಡಿದ್ಮೇಲೆ ನಿಮಗೂ ತೋರಿಸ್ತೀನಿ. ನಾನು ಡಿಸೈನ್ ಮಾಡ್ತೀನಿ. ಈ ಥರ ಪ್ಲೈನ್ ಬೇಡ, ನಾನೇ ಮಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮದು ನಮ್ಮ ಅಕ್ಕದು ಇಬ್ಬರದು 3 ಜನದ್ದು ತೊಗೊಂಬಂದಿದ್ದೀವಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ಲು. ಒಂದು ಇದಕ್ಕೆ ಪ್ಲೇಸನ್ನು ತೊಗೊಂಬಂದಿದ್ಲು, ಅಲ್ಲಿ ಮಿಷನ್ ಇದೆಯಲ್ಲ ಸ್ಟಿಚ್ ಮಾಡೋಣ ಅಂತ, ಇದಕ್ಕೂ ಹೊಲ್ದಿದ್ಲು. ಯಾಕೋ ಸರಿಯಾಗಿ ನನಗೆ ಇಷ್ಟ ಆಗಲಿಲ್ಲ, ಅವತ್ತು ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಸರಿ ಅಂತೇಳ್ಬಿಟ್ಟು ಇದನ್ನು ಬಿಟ್ಟು ಬೇರೆದನ್ನ ಹಾಕ್ಕೊಂಡಿದ್ದೀವಿ. ಇವಾಗ ನೋಡಿ ಮತ್ತೆ ಬಂದಿರೋ ಪೈಪುಗಳು ಹಾಕೋರು ಬಡ್ಕೊತಾವ್ರಿ. ಇವುಗಳನ್ನ ಹಂಗೆ ಇಟ್ಟು ನಾನೇ ರೆಡಿ ಮಾಡ್ತೀನಿ, ಕೊಡಿ ನಾನೇ ಡಿಸೈನ್ ಮಾಡ್ತೀನಿ ಅಂತೇಳಿ ತೊಗೊಂಬಂದಿದ್ದೀನಿ. ನಮ್ಮ ಅಕ್ಕನಿಗೂ ಕೊಡ್ದಿರ ತೊಗೊಂಬಂದಿದ್ದೀನಿ. ಇದಕ್ಕೆ ಅದೇ ಕಟ್ ಮಾಡಿ ಈ ಥರ ಆಗಬೇಕು ಅಂತ ಆಸೆ. ಕೆಳಗಡೆ ಎಲ್ಲನೂ ಇನ್ನೂ ಚೆನ್ನಾಗಿ ಲೇಸ್ ಎಲ್ಲ ಹಾಕಿ ಚೆನ್ನಾಗಿ ಸ್ಟಿಚ್ ಮಾಡಬೇಕು. ಯಾವುದೋ ಒಬ್ಬರದ್ದು ಬ್ಲೌಸ್ ಇದ್ದಾಗಿದೆ ಫ್ರೆಂಡ್ಸ್. ನಮ್ಮ ಅಕ್ಕಂದು ನಮ್ಮ ಅಕ್ಕ ಎಷ್ಟು ಬೇಕು ಅಂತಲ್ಲ, ಬೇರೆಯವರು ಎಲ್ಲರೂ ಹೊಲಿತಾಳೆ, ನಮ್ಮದು ನನ್ನ ಮಗಳದ್ದು ಹೊಲಿಯಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡಿ ಇವಾಗ 2 ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಅಕ್ಕನ ಮಗಳಿಗೂ. ಇನ್ನೂ ಅದರಲ್ಲಿ ಇನ್ನೂ 5-6 ಇದ್ದಾವೆ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲನೂ ಅವ್ರ ಊರಿಗೆ ಹೋಗುವಾಗ ಸ್ಟಿಚ್ ಮಾಡಿ ಎತ್ಕೊಂಡು ಹೋಗಬೇಕು. ಅಂದರೆ ಹೊಲ್ದ್ಬಿಟ್ಟು ಪ್ಲೈನ್ ಬ್ಲೌಸಸ್ ಆದರೆ ಹೊಲ್ದ್ಬಿಡ್ಬೋದು ಬೇಗನೆ. ಅಂದರೆ ಈ ಥರ ಏನಾದರೂ ಡಿಸೈನ್ ಇಡಬೇಕಲ್ಲ, ಏನು ಹೊಲಿಯೋದು ಅಂತ ಹೇಳಿಬಿಟ್ಟು ಆ ಥರ. ಇವಾಗ ನಾನು ಹೊಲ್ಕೊತೀನಿ ಅಂದ್ಕೊಳ್ಳಿ, ಯಾವಾಗಾದರೂ ಅದು ಹಂಗೆ ಹೊಲಿಬೇಕು ಹಿಂಗೆ ಹೊಲಿಬೇಕು ಅಂತ ಏನೇನೋ ಮಾಡಿ ಹೊಲ್ದಿರ್ತೀನ. ಮತ್ತು ಅವ್ರಿಗೆ ಪ್ಲೈನ್ ಹೊಲ್ಕೊಟ್ಟೆ ನಾನು ಈ ಥರ ಹೊಲ್ಕೊಂಡ್ರೆ ನೋಡು, ಅವ್ರು ಹೊಲಿಯೋದ್ರಿಂದ ಅವರು ಈ ಥರ ಹೊಲ್ಕೊಂಡಿದ್ದಾರೆ, ನಮ್ಗೆ ಹೊಲ್ಕೊಟ್ಟಿಲ್ಲ ಅಂತ ಅನ್ಕೋಬಾರ್ದಲ್ವ.
ಅಂದ್ಕೊಳ್ಳಲ್ಲ. ಅಂದರೆ ನಮಗೂ ಆ ಥರ ಹೊಲಿಯೋದು ಕೊಡೋಕ್ಕೆ ನಮಗೂ ಇಷ್ಟ ಆಗೋದಿಲ್ಲ. ಅವ್ರು ಅಂದ್ಕೊತಾರೋ ಅಂದ್ಕೊಳ್ಳೋರು ಗೊತ್ತಿಲ್ಲ, ಆ ಥರ ಅವ್ರಿಗೂ ಇಷ್ಟ ಇರುತ್ತಲ್ವ, ಹೊಲ್ಕೋಬೇಕು, ಹಾಕ್ಕೋಬೇಕು, ಆ ಥರದ್ದು ಈ ಥರದ್ದು ಅಂತ, ಆ ಥರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಥರ ಇತ್ತು ನನ್ನ ಬ್ಲೌಸ್ ಸ್ಟಿಚ್ ಮಾಡಿರೋದು. ಇನ್ನು ಇವ್ರದ್ದು ಆಯಿತು, ಇನ್ನೆರಡು ಡಿಸೈನ್ ಬ್ಲೌಸಸ್ಸು, ಇನ್ನು 4 ಪ್ಲೇನ್ ಬ್ಲೌಸ್ ಇದ್ದಾವೆ. ಅವುಗಳನ್ನು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ಬೇಕು. ಆ ಹುಡುಗಿ ಅಕ್ಕ ಅಂತ ಇದು ಮಾಡ್ತಾಯಿದ್ಲು. ನೋಡೋಣ, ಇವ್ರಿಗೂ ಫೋಟೋ ಕಳಿಸಿ ಅಂತ ಹೇಳಿದರು. ಫೋಟೋ ಕಳಿಸಿದೆ, ಇನ್ನೂ ಒಂದು ಕೊಡಬೇಕು. ಫೋಟೋ ಕಳಿಸಿ ಹೆಂಗೆ ಹೊಲ್ದಿದ್ದೀರೋ ಅಂತ ಹೇಳ್ದೆ ಅಲ್ವಾ, ಹೊಸ್ದಾಗಿ ಕೊಟ್ಟಿರೋದು ಅವರು ಅಂತ. ಅದಕ್ಕೆ ನನಗೆ ಆ ಥರ ಚೆಕ್ ಮಾಡೋದು ಅಂದರೆ ನನಗೆ ನೀವೇನಾದರೂ ಅಂದ್ಕೊತೀರೇನು ಅಂದರೆ, ನಾವು ಇಷ್ಟು ವರ್ಷದಿಂದ ಹೊಲಿತಾ ಇದ್ವಲ್ಲ, ನಾವು ಚೆನ್ನಾಗಿ ಹೊಲಿದೇನೆ ಅವ್ರು ಬೇರೆ ಕೊಡ್ತಾರ ಯಾರಾದರೂ. ನನಗೆ ನಾನು ಪಾರ್ಲರ್ ಇಟ್ಟಾಗಿಂದ ಬಟ್ಟೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಮತ್ತು ಬರ್ತಾ ಬರ್ತಾ ಒಂದು 3 ಇಯರ್ಸ್ಗೆ ಎಲ್ಲ 1-2 ಇಯರ್ಸ್ ಹಂಗೆ ಕೆಲವ್ರಿಗೆಲ್ಲ ಗೊತ್ತಿಲ್ಲ ನಾನು ಸ್ಟಿಚ್ ಮಾಡ್ತೀನಿ ಅಂತ. ಇವಾಗೂ ಕೆಲವ್ರಿಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ, ಆ ಥರ ಇದ್ದಾರೆ. ಅದಕ್ಕೋಸ್ಕರ ಬರ್ತಾ 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 ಜಾಸ್ತಿ ಆಗಿದ್ದು. ಆವಾಗಿಂದ ಹೊಲಿತಾ ಇದ್ದೀನಲ್ಲ. ಇನ್ನು ನಾನು ಪಾರ್ಲರ್ ಇಟ್ಟೆ 10 ಇಯರ್ಸ್ ಆಗಿದೆ. ಮತ್ತು ಒಂದು 2 ಇಯರ್ಸ್ ಆಗೋದ್ರೂ ಇಷ್ಟು ವರ್ಷದಿಂದ ಹೊಲಿತಾ ಇದ್ದೀನಲ್ಲ, ಆ ಥರ ಹೇಳ್ತಾರೆ. ಆವಾಗ ಹೋಗಲಿ ಬಿಡಿ, ಅಷ್ಟು ಚೆಕ್ ಮಾಡಿ ಕೊಡೋದೇನು, ಅವ್ರು ಕೊಡದೇ ಇದ್ರೇನೆ ಏನು ಅಂತ ಬಿಡುತ್ತೆ. ಅಂದರೆ ನಾನು ಹೇಗಂದರೆ ಸ್ಟಿಚ್ ಮಾಡೋದು ನನ್ನ ಬ್ಲೌಸ್ ಥರ, ಅದು ಮೊದಲು ನನಗಿಷ್ಟ ಆಗಬೇಕು, ನಾನು ಹೊಲ್ದಿರೋದು, ನಾನು ಮಾಡಿರೋ ಕೆಲಸ. ಮತ್ತು ಬೇರೆ ಅವ್ರಿಗೆ ಆ ಥರ ನಾನು ಹೊಲಿಯೋದು. ಬೇರೆಯವ್ರದ್ದು ಚೆನ್ನಾಗಿ ಹೊಲಿಬಾರ್ದು ಅಂತ ಹೊಲಿಯೋದು ಕೊಡೋದು ಆ ಥರ ಇಲ್ಲ ನನಗೆ. ಓಕೆ ಫ್ರೆಂಡ್ಸ್, ಮಿಷನ್ ಸೌಂಡ್ ಸ್ಟಾರ್ಟ್ ಆಯಿತು. ಮತ್ತು ಇನ್ನೊಂದು ಬ್ಲೌಸ್, 2 ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡ್ತೀನಲ್ಲ, ಮತ್ತೆ ತೋರಿಸ್ತೀನಿ. ನೋಡ್ತಾರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.